ಅದು 18ನೇ ಶತಮಾನ. ಮರಾಠ ಸಾಮ್ರಾಜ್ಯವು ತುತ್ತ ತುದಿಯಲಿದ್ದ ಒಂದು ಕಾಲ. ಆ ಸಾಮ್ರಾಜ್ಯವು ಉತ್ತರ ಏಷ್ಯಾದ ತನಕ ಹಬ್ಬಿಕೊಂಡಿತ್ತು. ಆದರೆ 3ನೇ ಪಾನಿಪತ್ ಕದನ ಮರಾಠರ ಸಾಮ್ರಾಜ್ಯದ ಮೇಲೆ ಅದೆಷ್ಟು ಪರಿಣಾಮ ಬಿತ್ತು ಎಂದರೆ ಅವರಿಗೆ ಮತ್ತೆ ಮೇಲೇಳಲು ಸಾಧ್ಯವಾಗದೇ ಹೋಗುವಷ್ಟು. ಈ ಮರಾಠರ ದುರ್ಬಲ ಪರಿಸ್ಥಿತಿಯನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ಒಬ್ಬ ದಕ್ಷಿಣ ಭಾರತದಲ್ಲಿ ಒಂದು ಬಲಿಷ್ಠ ಸಾಮ್ರಾಜ್ಯವನ್ನೇ ಕಟ್ಟಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅವನು ಮತ್ತಿನ್ಯಾರೂ ಅಲ್ಲ, ನಮಗೆಲ್ಲ ಗೊತ್ತಿರುವ ಮುಸ್ಲಿಂ ದೊರೆ ಹೈದರ್ ಅಲಿ. ಹೈದರ್ ಅಲಿ ಖಾನ್ ಮೈಸೂರಿನ ಸುಲ್ತಾನನಾಗಿದ್ದನು. ಅವನು ಅವಿದ್ಯಾವಂತನಾಗಿದ್ದರೂ ಬಹಳ ಚತುರ. ಫ್ರೆಂಚ್ನೊಂದಿಗೆ ಇದ್ದ ಸ್ನೇಹ ಅವನಿಗೆ ಸಾಕಷ್ಟು ಯುದ್ಧ ನೈಪುಣ್ಯತೆಯನ್ನು ತಿಳಿದುಕೊಳ್ಳಲು ಸಹಾಯವಾಗಿತ್ತು. ಈ ಯುದ್ಧ ನೈಪುಣ್ಯತೆಯೇ ಅವನಿಗೆ ಬ್ರಿಟಿಷರ ಎದುರು ಆಂಗ್ಲೋ ಮೈಸೂರು ಯುದ್ಧ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಆದರೆ ಇವನ ಕಾಲದಲ್ಲಿ ದಕ್ಷಿಣ ಭಾರತವು ಎಂದೂ ಕಾಣದ ಸಾಕಷ್ಟು ಯುದ್ಧಗಳನ್ನು ಎದುರಿಸಬೇಕಾಯಿತು. ಹೈದರ್ ಅಲಿಯು 1722ರಲ್ಲಿ ಇಂದಿನ ಕೋಲಾರ ಜಿಲ್ಲೆಯ ಬುದಿಕೋಟೆಯಲ್ಲಿ ಹುಟ್ಟಿದನೆಂದು ಮೂಲಗಳು ಹೇಳುತ್ತವೆ. ಕೆಲವು ಮೂಲಗಳು ಇವನು 1717ರಲ್ಲಿ ಹುಟ್ಟಿದನೆಂದು ಹೇಳುತ್ತದೆ. ಹೈದರ್ ಅಲಿಯ ತಂದೆಯ ಹೆಸರು ಫತೆ ಮೊಹಮ್ಮದ್. ಈತನು ನಮ್ಮ ಮೈಸೂರಿನ ಒಡೆಯರ ಬಳಿ ಸೇನೆಯ ನಾಯಕನಾಗಿದ್ದನು. ಈತನ ತಂದೆಯ ಸಾವಿನ ನಂತರ ಹೈದರ್ ಅಲಿ ತನ್ನ ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ತನ್ನ ಸಹೋದರನೊಂದಿಗೆ ಆರ್ಕಾಟಿನ ನವಾಬನ ಬಳಿ ಸೇನೆಗೆ ಸೇರುತ್ತಾನೆ. ತದನಂತರ ಅವನು ತನ್ನ ಸಹೋದರನೊಂದಿಗೆ ಶ್ರೀರಂಗಪಟ್ಟಣಕ್ಕೆ ಬಂದು ತನ್ನ ಚಿಕ್ಕಪ್ಪನ ಬಳಿ ಸೇರುತ್ತಾನೆ. ಅವನ ಚಿಕ್ಕಪ್ಪನ ಸಹಾಯದಿಂದ ಮೈಸೂರಿನ 2ನೇ ಕೃಷ್ಣರಾಜ ಒಡೆಯರ್ರವರ ಸೇನೆಯಲ್ಲಿ ತನ್ನ ಸಹೋದರನೊಂದಿಗೆ 300ರಿಂದ 500 ಕಾಲಾಳುಗಳು ಮತ್ತು 70ರಿಂದ 100 ಕುದುರೆಗಳಿದ್ದ ತುಕಡಿಯ ಮುಖ್ಯಸ್ಥನಾಗಿ ನೇಮಕಗೊಳ್ಳುತ್ತಾನೆ. ಹೈದರ್ ಅಲಿ ಮೈಸೂರಿನ ಸೇನೆಯಲ್ಲಿದ್ದಾಗ ದಳವಾಹಿ ದೇವರಾಜನು, ಸರ್ವಾಧಿಕಾರಿ ನಂಜರಾಜನು 2ನೇ ಕೃಷ್ಣರಾಜ ಒಡೆಯರನ್ನು ನೆಪಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ರಾಜ್ಯಭಾರ ಮಾಡುತ್ತಿದ್ದರು. 1749ರಲ್ಲಿ ಹೈದರ್ ಅಲಿ ದೇವನಹಳ್ಳಿಯ ಕೋಟೆಯ ಮುತ್ತಿಗೆಯಲ್ಲಿ ತೋರಿದ ಸಾಹಸಗಳಿಂದಾಗಿ ಬಹುಬೇಗ ಉನ್ನತ ಹುದ್ದೆಗೇರಿದ. ಅಂದು 2ನೇ ಕರ್ನಾಟಿಕ್ ಯುದ್ಧದ ಸಮಯ. ತಿರುಚಿನಾಪಲ್ಲಿ ಪಡೆಯಬೇಕೆಂಬ ಆಸೆಯಿಂದ ಸರ್ವಾಧಿಕಾರಿಯಾಗಿದ್ದ ನಂಜರಾಜನು ಹೈದರ್ ಅಲಿಯ ನೇತೃತ್ವದಲ್ಲಿ ಮೈಸೂರಿನ ಸೇನೆಯನ್ನು ಆರ್ಕಾಟಿನ ನವಾಬ ಮಹಮ್ಮದ್ ಅಲಿಯ ನೆರವಿಗೆ ಕಳುಹಿಸಿದ. ಹೈದರ್ ಅಲಿಯು ತನ್ನ ಮೈಸೂರಿನ ಸೇನೆಯ ಜೊತೆ ಫ್ರೆಂಚರ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡಿದ. 4 ವರ್ಷ ಸತತವಾಗಿ ನಡೆದ ಯುದ್ಧದಲ್ಲಿ ಅಪಾರ ಯುದ್ಧ ಅನುಭವವನ್ನು ಪಡೆದ. ಮೈಸೂರಿಗೆ ಹಿಂದಿರುಗುವಾಗ ಫ್ರೆಂಚರ ಅತ್ಯಾಧುನಿಕ ಬಂದೂಕು, ಯುದ್ಧ ಸಾಮಗ್ರಿಗಳನ್ನು ಮತ್ತು ಅಪಾರ ಸಂಪತ್ತನ್ನು ತನ್ನ ಜೊತೆ ಹೊತ್ತು ತಂದನು. ತಾನು ಹೊತ್ತು ತಂದಿದ್ದ ಸಂಪತ್ತನ್ನು ಮೈಸೂರು ಸೈನಿಕರ ವೇತನ ಬಾಕಿ ನಿರ್ವಹಿಸಲು ಬಳಸಿಕೊಂಡು ನಂಜರಾಜರಿಗೆ ಒದಗಿದ್ದ ಆರ್ಥಿಕ ಸಂಕಷ್ಟವನ್ನು ಪರಿಹರಿಸಿಬಿಟ್ಟನು. ಇದರಿಂದ ಹೈದರ್ ಅಲಿಯು ಸೈನಿಕರ ಸಂಪೂರ್ಣ ವಿಶ್ವಾಸಗೊಳಿಸಿಕೊಂಡನಲ್ಲದೆ ನಂಜರಾಜರಿಂದ ದಿಂಡಿಗಲ್ಲಿನ ಫೌಜುದಾರಿಕೆಯನ್ನು ಪಡೆದುಕೊಂಡ. ಅವನ ಕೈಯಡಿ 300 ಪದಾತಿ ದಳವು, 2000 ಜವಾನರು, 1500 ಕುದುರೆಗಳೂ ಇದ್ದವು. ಇವನು ಮರಾಠರು ಮತ್ತು ಹೈದರಾಬಾದಿನ ನಿಜಾಮರ ದಾಳಿಗಳಿಂದ ಶ್ರೀರಂಗಪಟ್ಟಣದ ಮೇಲೆ ಹಿಡಿತ ಸಾಧಿಸಿದ ಮತ್ತು ಮಲಬಾರ್ ನಾಯರ್ಗಳ ಮೇಲೆ ಕಲ್ಲಿಕೋಟೆಗೆ ದಂಡಯಾತ್ರೆ ಕೈಗೊಂಡು ಸಂಪತ್ತಿನೊಂದಿಗೆ ಹಿಂದಿರುಗಿದ. ಈತನ ಸಾಧನೆಗಳಿಗೆ ದಳವಾಯಿ ದೇವರಾಜರಿಂದ ಬೆಂಗಳೂರನ್ನು ಜಹಗೀರು ಪಡೆದ. 1758ರಲ್ಲಿ ಮರಾಠರನ್ನು ಬೆಂಗಳೂರು ಮತ್ತು ಚನ್ನಪಟ್ಟಣದಿಂದ ಓಡಿಸಿ ತನ್ನ ಹಿಡಿತದಲ್ಲಿಟ್ಟುಕೊಂಡ.
ಇವನ ಕಾರ್ಯ ಸಾಹಸಗಳಿಗೆ ಮೆಚ್ಚಿ ಎರಡನೇ ಕೃಷ್ಣರಾಜರು ಇವನಿಗೆ 1759ರಲ್ಲಿ ಮೈಸೂರಿನ ನವಾಬನನ್ನಾಗಿ ಮಾಡಿದರು. ಎರಡನೇ ಕೃಷ್ಣರಾಜರ ಸಾವಿನ ನಂತರ ಸಿಂಹಾಸನದ ಮೇಲೆ ಇಲ್ಲಿನ ಅಧಿಕಾರಿಗಳಾದ ದೇವರಾಜ ಮತ್ತು ನಂಜರಾಜ ಹಾಗೂ ಮೈಸೂರಿನ ರಾಜಮಾತೆಗೂ ಒಳಜಗಳ ಪ್ರಾರಂಭಿಸಿತು. ಇತ್ತ ಹೈದರ್ ಅಲಿ ತನ್ನ ಕುತಂತ್ರತನದಿಂದ ದೇವರಾಜ ಮತ್ತು ನಂಜರಾಜರಿಗೆ ಬೆಂಬಲ ಕೊಡುತ್ತಾನೆ. ಇತ್ತ ರಾಜನಿಲ್ಲದ ರಾಜ್ಯ, ಮರಾಠರ ಜೊತೆಗಿನ ಯುದ್ಧಗಳು ಮೈಸೂರಿನ ಖಜಾನೆಯನ್ನು ದಿವಾಳಿ ಮಾಡತೊಡಗಿತು. ಇದರಿಂದ ಬೇಸತ್ತು ಹೋದ ರಾಜಮಾತೆ ಮರಾಠ ಸಾಮ್ರಾಜ್ಯದ ಖಂಡೇರಾವ್ನನ್ನು ಮೈಸೂರಿನ ಸೈನಿಕ ಕಾರ್ಯದರ್ಶಿಯನ್ನಾಗಿ ಮಾಡಿ ಅವನ ಸಹಾಯದಿಂದ ನಂಜರಾಜನನ್ನು ಗಡೀಪಾರು ಮಾಡಿ ಹೈದರ್ ಅಲಿಯನ್ನು ಅವನ ಸಂಸಾರ ಸಮೇತ ಶ್ರೀರಂಗಪಟ್ಟಣದಿಂದ ಓಡಿಸುತ್ತಾರೆ. ಅಂದು ಮೂರನೇ ಪಾನಿಪತ್ ಕದನ. ಮರಾಠರು ಯುದ್ಧದಲ್ಲಿ ಸೋತ ಪರಿಣಾಮ ಮೈಸೂರಿನಿಂದ ಕಾಲ್ಕಿತ್ತರು. ಇದನ್ನೇ ಬಂಡವಾಳವನ್ನಾಗಿಸಿ ದುರ್ಬಲ ಮರಾಠಿಗರ ಮೇಲೆ ಹೈದರ್ ಅಲಿಯು ಮತ್ತು ಆತನ ಹೆಂಡತಿಯ ತಮ್ಮನಾದ ಮಗ್ದಮ್ ಅಲಿ ಮರಾಠಿಗರನ್ನು ಬಿದನೂರ್ ಮತ್ತು ಸುಂದದಿಂದ ಓಡಿಸುತ್ತಾರೆ. ಹೈದರ್ ಅಲಿಯು ಮಗ್ದಮ್ ಅಲಿಯ 9,000 ಉಳ್ಳ ಸೈನ್ಯದೊಂದಿಗೆ ಖಂಡೇರಾವನ ಜೊತೆ ಯುದ್ಧ ಮಾಡಲು ಶ್ರೀರಂಗಪಟ್ಟಣಕ್ಕೆ ಹೋಗುತ್ತಾನೆ. ಆದರೆ ಖಂಡೇರಾವನ ಪ್ರಬಲ 11,000 ಉಳ್ಳ ಸೈನ್ಯದ ಮುಂದೆ ಹೈದರ್ ಅಲಿ ಸೋಲುತ್ತಾನೆ. ಈ ಸೋಲಿನಿಂದ ಕುಪಿತನಾದ ಹೈದರ್ ಅಲಿ ಗಡೀಪಾರಾಗಿದ್ದ ನಂಜರಾಜನ ಸಹಾಯದಿಂದ ಮತ್ತು ಆತನ ಕುತಂತ್ರ ಬುದ್ಧಿಯಿಂದ ಖಂಡೇರಾವನ ಹಿಡಿತದಲ್ಲಿದ್ದ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾನೆ ಮತ್ತು ಖಂಡೇರಾವನನ್ನು ಬೆಂಗಳೂರಿನ ಸೆರೆಮನೆಯಲ್ಲಿ ಬಂಧಿಸುತ್ತಾನೆ. ಕೆಲವು ವರ್ಷಗಳ ನಂತರ ಹೈದರ್ ಅಲಿ ತನ್ನ ರಾಜ್ಯವನ್ನು ವಿಸ್ತಾರಗೊಳಿಸುತ್ತಾ ಹೋಗುತ್ತಾನೆ. ಶಿರಾ ಮತ್ತು ಬಿದನೂರನ್ನು ಮೊಘಲರಿಂದ ವಶಪಡಿಸಿಕೊಂಡು 1765ರಲ್ಲಿ ಇಕ್ಕೇರಿಯನ್ನು ಹೈದರ್ ನಗರ್ ಎಂದು ನಾಮಕರಣ ಮಾಡುತ್ತಾನೆ. ಮರಾಠರೊಂದಿಗೆ ಸತತ ಯುದ್ಧಗಳ ಪರಿಣಾಮ ಬಿದನೂರು ಕ್ಷೇಮವೆಲ್ಲವೆಂದು ಮೈಸೂರಿಗೆ ವಾಪಸ್ಸಾಗುತ್ತಾನೆ. ಹಾಗೆ ಇವನು ಮಂಗಳೂರನ್ನು ಆಕ್ರಮಿಸಿ 1765ರಲ್ಲಿ ಒಂದು ಸಣ್ಣ ನೌಕೆಯನ್ನು ಕೂಡ ಸ್ಥಾಪಿಸುತ್ತಾನೆ. ಮರಾಠರ ದುರ್ಬಲ ಸ್ಥಿತಿಯನ್ನು ಕಂಡು ಹೈದರ್ ಅಲಿಯು ಮರಾಠರ ಮೇಲೆ ಯುದ್ಧ ಸಾರುತ್ತಾನೆ. ಆದರೆ ಈ ಬಾರಿ ಮರಾಠದ ರಾಜನಾದ ಪೇಶ್ವಾ ಮಾಧವರಾವ್ ಹೈದರ್ ಅಲಿಯನ್ನು ಸೆದೆಬಡಿಯುತ್ತಾನೆ ಮತ್ತು ಯುದ್ಧ ಮಾಡಿದ ತಪ್ಪಿಗೆ 35 ಲಕ್ಷ ಹಣವನ್ನು ಕೊಟ್ಟು ಬಿದನೂರನ್ನು ಬಿಟ್ಟು ಹೋಗಬೇಕೆಂದು ಆಜ್ಞೆ ಮಾಡುತ್ತಾನೆ. ಇತ್ತ ಪೇಶ್ವಾದ ಮಾಧವರಾವ್ ಮೈಸೂರಿನ ಉತ್ತರ ಭಾಗ, ಶ್ರೀರಂಗಪಟ್ಟಣ ಮತ್ತು ಬೆಂಗಳೂರನ್ನು ವಶಪಡಿಸಿಕೊಳ್ಳುತ್ತಾರೆ. ಮಾಧವರಾವ್ ಸಾವಿನ ನಂತರ ಹೈದರ್ ಅಲಿ ಕಳೆದುಕೊಂಡಿದ್ದ ಸಣ್ಣ ಸಾಮ್ರಾಜ್ಯವನ್ನೆಲ್ಲ ಮರಳಿ ಪಡೆಯುತ್ತಾ ಪುನಃ ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಿಕೊಂಡು ಕೃಷ್ಣಾ ನದಿಯ ತನಕ ವಿಸ್ತರಿಸುತ್ತಾನೆ. ಹೈದರ್ ಅಲಿಯು ಹೈದರಾಬಾದಿನ ನಿಜಾಮರಿಗೆ, ಚಿತ್ರದುರ್ಗದ ಮದಕರಿ ನಾಯಕರಿಗೆ ಮತ್ತು ಹಲವರಿಗೆ ಮರಾಠರೊಂದಿಗೆ ಸ್ನೇಹ ಬೆಳೆಸಬಾರದೆಂದು ಕಪ್ಪ ಕಾಣಿಕೆಯನ್ನು ಕೊಡುತ್ತಿದ್ದನು. ಚಿತ್ರದುರ್ಗದ ಮದಕರಿ ನಾಯಕರು ಇವನ ಕಪ್ಪ ಕಾಣಿಕೆಯನ್ನು ತಿರಸ್ಕರಿಸಿ ಮರಾಠರೊಂದಿಗೆ ಸ್ನೇಹ ಬೆಳೆಸಿದರು. ಇದರಿಂದ ಕುಪಿತಗೊಂಡ ಹೈದರ್ ಅಲಿ ಮದಕರಿ ನಾಯಕರನ್ನು ಬಂಧಿಸಿ ಅವರ ಸೇನೆಯಲ್ಲಿದ್ದವರನ್ನು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿಸಿದನು. ಹೈದರ್ ಅಲಿಯ ಬದ್ಧ ವೈರಿಗಳಾಗಿದ್ದ ಮರಾಠರು ಮತ್ತು ಹೈದರಾಬಾದಿನ ನಿಜಾಮರ ಜೊತೆಗೂಡಿ ಬ್ರಿಟಿಷರು ಒಕ್ಕೂಟ ರಚಿಸಿ ಹೈದರ್ ಅಲಿ ವಿರುದ್ಧ ದಾಳಿ ಎಸಗಿದರು. ಆದರೆ ಚಾಣಾಕ್ಷ ಹೈದರ್ ಅಲಿ ಒಕ್ಕೂಟವನ್ನು ಒಡೆದು ಬ್ರಿಟಿಷರನ್ನು ಮಣಿಸಿ ತನ್ನ ಬುದ್ಧಿವಂತಿಕೆ ಮತ್ತು ಎದೆಗಾರಿಕೆಯಿಂದ ಮೊದಲನೇ ಮೈಸೂರು ಆಂಗ್ಲ ಯುದ್ಧವನ್ನು ಜಯಿಸುತ್ತಾನೆ. ಇತ್ತ ಎರಡನೇ ಯುದ್ಧದಲ್ಲೂ ತನ್ನ ಚಮತ್ಕಾರವನ್ನು ತೋರಿಸುತ್ತಾನೆ. ಇತ್ತ ಬ್ರಿಟಿಷರೊಂದಿಗೆ ಸೆಣಸಾಟ ಮುಗಿಯುವ ಮೊದಲೇ ಅವನು ಬೆನ್ನುಹುರಿ ಕಾಯಿಲೆಯಿಂದ
ಬಳಲುತ್ತಾನೆ. 1782ರಲ್ಲಿ ಹೈದರಾಲಿಯು ಚಿತ್ತೂರಿನಲ್ಲಿ ಕೊನೆಯುಸಿರೆಳೆಯುತ್ತಾನೆ. ಹೈದರಾಲಿಯು ಒಬ್ಬ ಅವಿದ್ಯಾವಂತನಾಗಿದ್ದರೂ ಒಳ್ಳೆಯ ಆಡಳಿತಗಾರ, ಬುದ್ಧಿವಂತ, ನಿಪುಣನೆಂದು ಹೊಗಳಬೇಕೋ ಅಥವಾ ಆಶ್ರಯ ಕೊಟ್ಟ ಮನೆಗೆ ಕನ್ನ ಹಾಕಿ ಸಾಮ್ರಾಜ್ಯದಲ್ಲಿ ಮೆರೆಯಬೇಕೆಂದುಕೊಂಡ ರಾಜದ್ರೋಹಿ ಅನ್ನಬೇಕೋ ನೀವೇ ಹೇಳಿ.